जय विष्णुतेज राजाधिराज कव जय। ओम श्री गुरुभ्यो नमः। हरि ओम। कल्याणात्मदघात्राय कामितार्थप्रदायने ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ನಮೋ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಶುಕ್ರವಾಸರದಲ್ಲಿ ಏಕಾದಶಿಯ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಪೌಷಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶುಕ್ರವಾಸರದಲ್ಲಿ ವಿಶೇಷವಾಗಿ ಏಕಾದಶಿ ಇವತ್ತಿನ ಒಂದು ಕಾರ್ಯಕ್ರಮವಾಗಿರೋದ್ರಿಂದ ವೈಕುಂಠ ಏಕಾದಶಿಯ ಮಹತ್ವಗಳೇನು ಅಂತ ತಿಳ್ಕೊಳ್ಬೇಕಾಗತ್ತೆ. ಪ್ರಥಮವಾಗಿ ವೈಕುಂಠ ಏಕಾದಶಿ ದಿವಸದಲ್ಲಿ ನೋಡಿ, ವರ್ಷ ಪೂರ್ತಿ ಮಾಸದಲ್ಲೂ ಬರುತ್ತೆ ಏಕಾದಶಿ ಮಾಡ್ತಾ ಇದೀವಿ ನಾವು ಅಂತ ಹೇಳುವಂಥದ್ದು. ಏಕಾದಶಿಯಲ್ಲಿ ಹರಿಯ ಸ್ಮರಣೆ ಮಾಡುವಂಥದ್ದು, ಅಂದ್ರೆ ವಿಷ್ಣುವನ್ನ ಸ್ಮರಣೆ ಮಾಡುವಂಥ ಒಂದು ಜಪ ಮಾಡುವಂಥದ್ದು. ಅಂದ್ರೆ ಹೇಗೆ ಅಂತಂದ್ರೆ 8 ವರ್ಷದಿಂದ 80 ವರ್ಷಗಳ ತನಕ ಯಾರು ಸದೃಢವಾಗಿರ್ತಾರೆ, ಆರೋಗ್ಯಕರ್ತವಾಗಿರ್ತಾರೆ, ಅವರು ಹರಿಯ ಸ್ಮರಣೆ ಮಾಡುವಂಥದ್ದು. ಇವತ್ತು ಶಾಕಾಹಾರಗಳನ್ನ ತ್ಯಜಿಸಿ, ಅಂದ್ರೆ ಶಾಕಾಹಾರಗಳನ್ನ ಯಾವತ್ತು ಸೇವನೆ ಮಾಡಬಾರ್ದು ಹರಿ ಜಪ ಮಾಡಬೇಕಾದ್ರೆ. ಯಾಕೆಂದ್ರೆ ಶಾಕಾಹಾರ ಸೇವನೆ ಮಾಡೋದು ನಿಷ್ಕಲ್ಮಶವಾದಂತಹ ಪಾಪ ಮಾಡ್ದಂಗೆ ಏಕಾದಶಿ ದಿವಸದಲ್ಲಿ. ಯಾಕೆಂದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ವರ್ಷ 2025 ಜನವರಿ 10ನೇ ತಾರೀಕು ಏಕಾದಶಿ ಶುಕ್ರವಾಸರದಲ್ಲಿ ಹೇಳೋದಾದ್ರೆ ಪ್ರಾತಃ ಕಾಲ ಅಂದ್ರೆ ಗುರುವಾರ ಮಧ್ಯಾಹ್ನದಲ್ಲೇ ಏಕಾದಶಿ ಪ್ರಾರಂಭವಾಗುತ್ತೆ. ಶುಕ್ರವಾರ ಬೆಳಗಿನ ಜಾವ ಅಂತ ಹೇಳಿದರೆ ನಿಮಗೆ 7 ಗಂಟೆಯಿಂದ 8 ಗಂಟೆ ಜಪ ಮಾಡೋದಕ್ಕೆ ಒಂದು ಸದಾವಕಾಶ ಅಂತಾನೆ ಹೇಳುವಂಥದ್ದು. ಶುಕ್ರವಾರ ಮಧ್ಯಾಹ್ನಕ್ಕೆ ಒಂದು ಏಕಾದಶಿ ಒಂದು ಅಂತಿಮ ಸ್ಥಾನಕ್ಕೆ ಬರುತ್ತೆ. ಅಂದ್ರೆ ಅಲ್ಲಿಂದ ಮುಂದೆ ಮತ್ತೆ ಶನಿವಾರ ದ್ವಾದಶಿ ಇರೋದ್ರಿಂದ ಶುಕ್ರವಾರ ವಿಶೇಷವಾಗಿ ಶ್ರೀನಿವಾಸನ ಮತ್ತು ಹರಿಯ ಸ್ಮರಣೆಗೆ ವಿಶೇಷ ಫಲಗಳ ಕೊಡತಕ್ಕದ್ದು. ಅವತ್ತು ಉಪವಾಸ ಮಾಡುವಂತವರಿಗೆ ಒಂದು ಸದ್ಗತಿ ಅಂತಾನೆ ಹೇಳುವಂಥದ್ದು, ಮೋಕ್ಷ ಅಂತಾನೆ ಹೇಳುವಂಥದ್ದು. ಒಂದು ವೈಕುಂಠ ಏಕಾದಶಿ ಮಾಡಿದ್ರೆ 23 ಏಕಾದಶಿಗಳನ್ನ ಮಾಡಿದಷ್ಟು ಫಲಗಳನ್ನ ಕೊಡುವಂತಹ ಒಂದು ವಿಶೇಷ ಪುಣ್ಯ ದಿವಸವಾಗಿರುತ್ತೆ. ಶುಕ್ಲ ಪಕ್ಷದ ಒಂದು ಏಕಾದಶಿ ವ್ರತ ಅಂತಾನೆ ಹೇಳುವಂಥದ್ದು. ಇದು ಪದ್ಮಪುರಾಣದಲ್ಲೂ ಸುಧಾ ಉಲ್ಲೇಖ ಆಗಿರುವಂಥದ್ದು. ವೀಕ್ಷಕರೇ ಗಮನದಲ್ಲಿರಲಿ, ಪದ್ಮಪುರಾಣದಲ್ಲಿ ವೈಕುಂಠ ಏಕಾದಶಿ ಯಾಕೆ ಪ್ರಾರಂಭ ಆಯ್ತು, ಹೇಗೆ ಪ್ರಾರಂಭ ಮಾಡಿದ್ರು, ಎಲ್ಲಿಂದ ಶುರುವಾಯ್ತು ಅಂತ ಹೇಳಿದ್ರೆ ಪದ್ಮಪುರಾಣದಲ್ಲಿ ಹೇಳಕ್ ಬರುತ್ತೆ. ಏನ್ ಬರುತ್ತೆ ಪದ್ಮಪುರಾಣದಲ್ಲಿ ಅಂದ್ರೆ, ಒಂದು ರಾಕ್ಷಸನ ಜೊತೆ ಒಂದು ಯುದ್ಧವನ್ನು ಮಾಡ್ಬೇಕಾದ್ರೆ, ಅವನ ಹೆಸರು ಮುರಾನ್ ಅಂತಾನೆ ಹೇಳುವಂಥದ್ದು. ಅವನ ಜೊತೆ ಯುದ್ಧವನ್ನು ಮಾಡ್ತಾ ಶ್ರೀಹರಿ ಸುಸ್ತಾಗ್ಬಿಡ್ತಾರೆ ತುಂಬಾ. ಅಂದ್ರೆ ಅವನಿಗೆ ಸುಸ್ತಾದ ರೀತಿ ನಟಿಸ್ತಾರೆ. ಯಾಕೆಂದ್ರೆ ಹರಿಯರಿಗೆ ತುಂಬಾ ಶಕ್ತಿ ಇರುವಂತದ್ದು. ಅವರು ಒಂದು ಗುಹೆ ಒಳಗಡೆ ಹೋಗಿ ಒಂದು ಮಲಗ್ತಾರೆ, ಅಂದ್ರೆ ನಿದ್ರಾಭಂಗಕ್ಕೆ ಹೋಗೋ ರೀತಿ ಮಲಗ್ತಾರೆ. ಧ್ಯಾನ ಮುದ್ರೆ ಅಂತ ಹೇಳುವಂಥದ್ದು. ಧ್ಯಾನ ಮುದ್ರೆ ಅಂದ್ರೆ ಏನು ಅಂದ್ರೆ ಎಚ್ಚರದಲ್ಲಿದ್ದುಕೊಂಡು ಒಂದು ಧ್ಯಾನವನ್ನು ಮಾಡುವಂಥದ್ದು. ಯುದ್ಧ ಕಾಲದಲ್ಲಿ ಧ್ಯಾನ ಮುದ್ರೆ ಮಾಡುವಂಥದ್ದಕ್ಕೆ ಎಷ್ಟು ಮನಸ್ಥಿತಿ ಒಂದು ಕಂಫರ್ಟಬಲ್ ಬೇಕು ಅಂತ ಯೋಚನೆ ಮಾಡಬೇಕಾಗುತ್ತೆ ವೀಕ್ಷಕರೇ. ಶ್ರೀಹರಿ ಧ್ಯಾನ ಮುದ್ರೆಯಲ್ಲಿ ಇರ್ತಾರೆ. ಧ್ಯಾನ ಮುದ್ರೆಯಲ್ಲಿ ಇದ್ದಾಗ ಅವರಿಂದ ಬಂದಂತಹ ಒಂದು ಶಕ್ತಿ ಒಂದು ಸ್ತ್ರೀ ರೂಪದಲ್ಲಿ ಮಹಾಲಕ್ಷ್ಮಿ ಅಂತಾನೆ ಹೇಳುವಂಥದ್ದು. ಯಾಕೆಂದ್ರೆ ಕಾಪಾಡೋದು ವಕ್ಷಸ್ಥಳದಲ್ಲಿರುವಂತವ್ರು ಯಾರು ಅಂದ್ರೆ ಲಕ್ಷ್ಮೀನಾರಾಯಣ ಅಂತಾನೆ ಹೇಳುವಂಥದ್ದು. ಹಾಗಾಗಿ ಧ್ಯಾನ ಮುದ್ರೆಯಲ್ಲಿದ್ದಾಗ ಲಕ್ಷ್ಮಿ ಬಂದು ಅವನ್ನ ಸಂಹಾರ ಮಾಡ್ತಾರೆ. ಯಾರನ್ನ? ಮುರಾನ್ ಅನ್ನಂತ ಒಬ್ಬ ವ್ಯಕ್ತಿ, ಒಬ್ಬ ರಾಕ್ಷಸನನ್ನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ್ಮೇಲೆ ಧ್ಯಾನ ಮುದ್ರೆಯಿಂದ ಎಚ್ಚರಗೊಂಡಂತಹ ಶ್ರೀಹರಿ ಕೇಳ್ತಾರೆ, ಹೇಗೆ ಯಾರನ್ನ ಇಷ್ಟು ಶಕ್ತಿವಂತನ ಹೇಗೆ ಸಾಯಿಸಿದ್ರಿ, ಹೇಗೆ ಆತನ ಮಾಡಿದ್ರಿ ನೀವು ಅಂತ. ಆಗ ಹೇಳಿದಾಗ ನಿನಗೆ ಏನು ವರಗಳನ್ನ ಬೇಕು ಅಂತ ಕೇಳ್ತಾರೆ. ಯಾರು? ಶ್ರೀಹರಿ ಅಲ್ಲಿ ಬಂದಂತ ಒಂದು ಶಕ್ತಿಯನ್ನು ಕೇಳ್ತಾರೆ. ಕೇಳಿದಾಗ ಅವ್ರು ಹೇಳ್ತಾರೆ, ಇವತ್ತು ಯಾರು ಉಪವಾಸವಿದ್ದು ಇವತ್ತು ನಿಮ್ಮನ್ನ ಯಾರು ಧ್ಯಾನವನ್ನು ಮಾಡ್ತಾರೆ ಅವರಿಗೆ ಇಪಿಸ್ಸ ಫಲಗಳನ್ನು ಕೊಡು, ಅವರ ಪಿತೃದೇವತೆಗಳಿಗೆ ಮೋಕ್ಷವನ್ನು ಕೊಡು, ತದನಂತರದಲ್ಲಿ ಅವರಿಗೂ ಮೋಕ್ಷವನ್ನು ಕೊಡು. ವೈಕುಂಠ ಅಂತಂತಂದ್ರೆ ತುಂಬಾ ಶುಭ್ರವಾದಂತಹ ಒಂದು ಕ್ಷೀರಸಾಗರದಲ್ಲಿ ನೀನು ಅವರನ್ನ ಪಾದದಲ್ಲಿ ಸೇರ್ಪಡೆಯನ್ನು ಮಾಡಿಕೋಬೇಕು ಹರಿ ಅಂತ ಕೇಳ್ತಾರೆ. ಯಾರು? ಬಂದಂತಹ ಒಂದು ಶಕ್ತಿ ಕೇಳಿದಾಗ ಅವಾಗ ಅವರು ಇಪಿಸ್ಸ ಫಲಗಳಿಗೆ ತಥಾಸ್ತು ಅಂತ ಹೇಳಿದಂತಹ ಶುಭ ದಿವಸ ಏಕಾದಶಿ ಅಂದ್ರೆ 11ನೇ ದಿವಸ ಅಂತ ಹೇಳುವಂಥದ್ದು. ಶುಕ್ಲ ಪಕ್ಷದ ಪೌರ್ಣಮಿ ಮತ್ತೆ ಒಂದು ಕೃಷ್ಣ ಪಕ್ಷದ ಮಧ್ಯದಲ್ಲಿ ಬರುವಂಥದ್ದು. ಯಾಕೆ ಅಂದ್ರೆ ಇದು ಈಗಿನ ದಿನಮಾನ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ ಜಾನ್ವರಿಲಿ ಬರ್ತಾ ಇರತ್ತೆ ಇದು ಯಾವಾಗ್ಲೂ. ಹಾಗಾಗಿ ವಿಶೇಷ ಫಲಗಳನ್ನು ಕೊಡತಕ್ಕದ್ದು. ಇದರಿಂದ ಅನ್ನವನ್ನು ಬೆಂದ ಆಹಾರವನ್ನು ಸ್ವೀಕಾರ ಮಾಡಬಾರದು.
ಯಾಕೆಂದ್ರೆ ಶಪಿಸ್ತಾನೆ, ಶ್ರೀಹರಿ ಶಪಿಸ್ತಾರೆ. ಯಾಕೆಂದ್ರೆ ವೈಕುಂಠ ಏಕಾದಶಿ ದಿವಸದಲ್ಲಿ ಉಪವಾಸ ಮಾಡಿದ್ರೆ ವಿಶೇಷ ಫಲಗಳನ್ನ ಕೊಡುವಂತ ದಿವಸದಲ್ಲಿ ದೇವತೆಗಳಿಗೂ ನೈವೇದ್ಯವನ್ನು ಮಾಡಬೇಡಿ ಅಂತಾನೆ ಇರೋದು ಪದ್ಮ ಪುರಾಣದಲ್ಲಿ. ದೇವತೆಗಳಿಗೂ ನೈವೇದ್ಯ ಇಲ್ಲ. ಯಾಕೆಂದ್ರೆ ಅವತ್ತು ನೀವು ಅನ್ನ ಆಹಾರಗಳನ್ನು ನೀವೇನಾದ್ರು ಉಪಯೋಗಿಸಿದ್ರೆ ಒತ್ತಿ ಒತ್ತಿ ತಿಳಿಸಿದರಂತ ಪದ್ಮಪುರಾಣದಲ್ಲಿ ಹೇಳ್ತಾರೆ. ಮತ್ತೆ ಏಕಾದಶಿ ಮಹತ್ವವನ್ನು ಹೇಳುತ್ತೆ. ನಿಮ್ಮ ತಾಯಿಯನ್ನ ನೀವು ಮದುವೆ ಆದಂತೆ ಅಷ್ಟು ಪಾಪ ಊಟ ಮಾಡಿದ್ರೆ. ವರಹವನ್ನ ಒಂದಷ್ಟು ಹೇಳ್ತಾರೆ ಪದ್ಮಪುರಾಣ ವರಾಹ ಪುರಾಣದಲ್ಲೆಲ್ಲ ತಿಳಿಸ್ತಾರೆ. ಏಕಾದಶಿ ಮಹತ್ವಗಳನ್ನು ಕೊಡ್ತಾನೆ ಇರ್ತಾರೆ ಪುರಾಣದಲ್ಲಿವೆ. ಹಾಗಾಗಿ ಅಷ್ಟು ಒಂದಷ್ಟು ಪಾಪವನ್ನು ಮಾಡಿದಾಗೆ ಯಾರು ಆರೋಗ್ಯವಂತರು ಊಟವನ್ನು ಮಾಡಬಾರ್ದು, ನಿಮಗೆ ಪಿಸ್ಸ ಫಲಗಳನ್ನು ಕೊಡುವಂಥದ್ದು. ಜೊತೆಗೆ ಇವತ್ತು ಏಕಾದಶಿ ಮಾಡಿದ್ರೆ ಫಲಗಳೇನು ಅಂತ ಹೇಳೋದಾದ್ರೆ ನಿಮಗೆ ಪೂರ್ಣವಾಗಿ ನಾವು ತಿಳಿಸ್ಕೊಡ್ತೀವಿ. ನಾವು ಯಾರಿಗೆ ಲಗ್ನವಾಗಿಲ್ಲ ಅವರಿಗೆ ಲಗ್ನವಾಗುವಂಥದ್ದು, ಯಾರಿಗೆ ವಂಶಗಳಿಲ್ಲ ಅಂದ್ರೆ ಮಕ್ಕಳ ಒಂದು ಅನುಷ್ಠಾನಗಳಿಲ್ಲ ಅವರಿಗೆ ಮಕ್ಕಳ ಒಂದಷ್ಟು ಪುತ್ರ ಪೌತ್ರ ಅಭಿವೃದ್ಧಿಗಳಾಗುವಂಥದ್ದು, ಯಾರು ದನ ಕನಕ ವಸ್ತುಗಳಿಲ್ಲ ಬಡವರಾಗಿರ್ತೀನಿ ಅನ್ನುವಂಥವ್ರಿಗೆ ಅವರಿಗೆ ಒಂದಷ್ಟು ಲಕ್ಷ್ಮೀ ಕಟಾಕ್ಷವನ್ನು ಕೊಡುವಂಥದ್ದು, ಯಾರು ಒಂದಷ್ಟು ಸ್ಥಾನಮಾನಗಳಲ್ಲಿ ನಿಷ್ಕಲ್ಮಶವಾಗಿರ್ತೀರಿ ಅವರಿಗೆ ಗೌರವ ಪ್ರಾಪ್ತಿಗಳಾಗುವಂಥದ್ದು, ವಿಶೇಷ ಫಲಗಳು ಕೊಡತಕ್ಕದ್ದು. ಪ್ರಾತಃ ಕಾಲ ಸೂರ್ಯ ಉದಯದಿಂದ ಸಂಧ್ಯಾ ಕಾಲ ಸೂರ್ಯಾಸ್ತದವರೆಗೆ ಗಮನದಲ್ಲಿ ಇಟ್ಕೊಳ್ಳಿ. ಅನ್ನವನ್ನು ಬಿಟ್ಟು ನೀವು ಬೆಂದ ಆಹಾರವನ್ನು ಬಿಟ್ಟು ನೀವು ಏಕಾದಶಿ ವ್ರತ ಮಾಡಿದ್ದಲ್ಲಿ ನಿಮಗೆ ಇಚ್ಛಿತ ಕಾರ್ಯಸಿದ್ಧಿ ಅಂತಾನೆ ಹೇಳುವಂಥದ್ದು. ಜೊತೆಗೆ ಇವತ್ತಿನ ಏಕಾದಶಿಗಳಲ್ಲಿ ಪುರಾಣಗಳ ಪ್ರಕಾರ ಶ್ರೀಹರಿಯನ್ನು ನೋಡುವಂಥದ್ದು ಅಂತ ಹೇಳ್ತೀವಿ ನಾವು. ಶ್ರೀಹರಿ ನೋಡೋದು ಅಂದ್ರೆ ಅರ್ಥ ಏನ್ ಬರುತ್ತೆ ನಮ್ಮ ಲೆಕ್ಕದಲ್ಲಿ ತಿಳಿಸೋದಾದ್ರೆ ಒಂದಷ್ಟು ರಂಗನಾಥಗಳನ್ನ ನೋಡುವಂಥದ್ದು. ಯಾಕೆ ಅಂತಂದ್ರೆ ರಾಮಾನುಜಾಚಾರ್ಯರು ಒಂದು ಅನುಷ್ಠಾನ ಮಾಡ್ಕೊಂಡು ಬಂದಂತಹ ಈಗಿನ ನಮ್ಮ ತಿರುಪತಿ ಆಗಿರ್ಬೋದು, ಒಂದು ಆಂಧ್ರದಲ್ಲಿರುವಂತಹ ತಿರುಪತಿ ಪ್ರಸಿದ್ಧವಾದಂತಹ ಪುಣ್ಯಕ್ಷೇತ್ರವಾಗಿರುವಂತಹ ತಿರುಪತಿ ಆಗಿರುವಂಥದ್ದು, ಜೊತೆಗೆ ಮುಂದೆ ನಮ್ಮ ಊರಿಸ್ಕೊಂಡು ಶ್ರೀರಂಗಂ ರಂಗನಾಥನನ್ನು ನೋಡುವಂಥದ್ದು, ಮತ್ತೆ ಸೀತಾರಾಮಚಂದ್ರ ಸ್ವಾಮಿ ಅಂತ ಹೇಳ್ತೀವಿ ಇರುವಂಥದ್ದು ಆಂಧ್ರ ಪ್ರದೇಶದ ಹತ್ರ ಭದ್ರಾಚಲ ಅಂತ ಹೇಳುವಂಥದ್ದು. ಅಲ್ಲಿರುವಂತಹ ಒಂದಷ್ಟು ಶ್ರೀರಂಗನಾಥನ ನೋಡುವಂತ ಸೀತಾರಾಮಚಂದ್ರರ ನೋಡುವಂಥದ್ದು. ಅಲ್ಲಿಂದ ಮುಂದೆ ಹೋದ್ರೆ ನಮ್ಮ ಹತ್ತಿರದಲ್ಲಿರುವಂತಹ ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥ ಸ್ವಾಮಿ ದರ್ಶನವನ್ನು ಮಾಡುವಂಥದ್ದು, ತ್ರಿರಂಗನನ್ನು ನೋಡುವಂತಹ ಶುಭ ದಿವಸ ಅಂತಾನು ಹೇಳುವಂಥದ್ದು. ಶಕ್ತಾನುಸಾರ ಇರುವಂತವರು ಇಲ್ಲದೆ ಇರುವಂತವರು ಎಲ್ಲಿ ನಿಮ್ಮ ಹತ್ರದಲ್ಲಿ ಇರುತ್ತೆ ನಿಮಗೆ ಇರುವಂತಹ ಸಂದರ್ಭದಲ್ಲಿ ಏಕಾದಶಿ ವ್ರತವನ್ನು ಮಾಡಿದ್ರೆ ತುಂಬಾ ವಿಶೇಷ ಫಲಗಳನ್ನು ಕೊಡುವಂಥದ್ದು ಅಂತಾನೆ ತಿಳಿಸ್ಕೊಡ್ತೀವಿ. ಜೊತೆಗೆ ಇವತ್ತು ನಮ್ಮ ತಿಳಿಸ್ಕೊಡೋದಾದ್ರೆ ವಿಶೇಷವಾಗಿ ದಾನವನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಏಕಾದಶಿ ದಿವಸದಲ್ಲಿ ದಾನವನ್ನು ಮಾಡಬೇಕು. ಏನ್ ದಾನ ಮಾಡಬೇಕು? ದೇವಾಲಯಗಳಿಗೆ ಅಕ್ಕಿಯನ್ನು ದಾನ ಮಾಡುವಂಥದ್ದು. ಅನ್ನ ಊಟ ಮಾಡೋಗಿಲ್ಲ ಅಕ್ಕಿ ದಾನ ಮಾಡಬೇಕು ಅಂತ ಹೇಳ್ತೀವಿ. ಅನ್ನಪೂರ್ಣೇಶ್ವರಿ ನೀವು ದೇವಾಲಯಗಳಿಗೆ ಪ್ರಸಾದ ರೂಪದಲ್ಲಿ ಕೊಡುವಂಥದ್ದು, ಅಂದ್ರೆ ಅನ್ನವನ್ನು ಬಿಟ್ಟು ನೀವು ಪ್ರಸಾದವನ್ನು ಮಾಡ್ಕೊಳ್ಳಿ ಅಂತ ಕೊಡುವಂಥದ್ದು. ಜೊತೆಗೆ ಕ್ಷೀರ ದಾನ ಮಾಡುವಂಥದ್ದು, ಜೊತೆಗೆ ವಸ್ತ್ರದಾನ ಅಂತ ಹೇಳ್ತೀವಿ, ಅಂದ್ರೆ ಕಂಬಳಿ ಅಂತ ಹೇಳ್ತೀವಿ. ಯಾರಿಗೆ ಒದ್ದುಕೊಳ್ಳೋದಕ್ಕೆ ಬೆಚ್ಚಗಿನ ವಾತಾವರಣ ಅಂತ ಹೇಳ್ತೀವಿ ಅವ್ರಿಗೆ ವಸ್ತ್ರದಾನ ಮಾಡುವಂಥದ್ದು. ದೇವಾಲಯಗಳಿಗೆ ತುಳಸಿಯನ್ನು ದಾನ ಮಾಡುವಂಥದ್ದು. ಜೊತೆಗೆ ಧಾನ್ಯಗಳನ್ನ ವಿಶೇಷವಾಗಿ ಏಕಾದಶಿ ದಿವಸದಲ್ಲಿ ದಾನ ಮಾಡುವಂಥದ್ದು. ಯಾಕೆಂದ್ರೆ ಏಕಾದಶಿ ಚಂದ್ರನ ದಿವಸ ಅಂತ ಹೇಳ್ತೀವಿ. ನಿಮಗೆ ಯಾವುದಾದರೂ ಸಮಸ್ಯೆಗಳಿದ್ರೆ, ಯಾವುದಾದ್ರು ಒಂದಷ್ಟು ಮುಗ್ಗಟ್ಟುಗಳಿಗೆ ಸಿಗಾಕೊಂಡಿದ್ರೆ, ಅವಮಾನಗಳ ಏನಾರ ನಿಮ್ ಸಮಸ್ಯೆಗಳಾಗಿದ್ರೆ, ಕುಟುಂಬದಲ್ಲಿ ಒಂದಿಷ್ಟು ಬಿರುಕುಗಳಿದ್ರೆ ಇವತ್ತು ಏಕಾದಶಿ ದಿವಸದಲ್ಲಿ ದಾನವನ್ನು ಮಾಡುವಂಥದ್ದು. ಯಾವುದೇ ವಿಷ್ಣು ದೇವಾಲಯಗಳು ಶಿವಶ್ಯ ಹೃದಯ ವಿಷ್ಣು ವಿಷ್ಣು ಹೃದಯ ಶಿವ ಅಂತ ಹೇಳ್ತೀವಿ. ಶಿವ ದೇವಾಲಯಗಳಾಗ್ಬೋದು, ವಿಷ್ಣು ದೇವಾಲಯಗಳಾಗ್ಬೋದು, ನಿಮಗೆ ಪಿಸ್ಸ ಫಲಗಳನ್ನು ಕೊಡುವಂಥದ್ದು. ಜೊತೆಗೆ ಏಕಾದಶಿಯನ್ನು ತಪ್ಪದನೆ ಮಾಡಿ. ಏಕಾದಶಿ ಮಾಡೋದ ಮಹತ್ವಗಳು ನಿಮಗೆ ಅದರಿಂದ ಮುಂದೆ ರಿಸಲ್ಟ್ ತಿಳಿತಾ ಬರುತ್ತೆ ಏಕಾದಶಿ ಯುಗದಲ್ಲಿ. ಯಾಕೆಂದ್ರೆ ಪದ್ಮಪುರಾಣನ ಯಾರು ಓದ್ತಿರ್ತೀರಿ ಅಥವಾ ಪದ್ಮಪುರಾಣದ ಕಥೆಗಳನ್ನ ಕೇಳ್ತಿರ್ತೀರಿ ಅವರಿಗೆ ವಿಶೇಷವಾಗಿ ಏಕಾದಶಿಯನ್ನು ಅಲ್ಲೇ ಉಲ್ಲೇಖ ಮಾಡಿರೋಂಥದ್ದು. ನಾನಿವತ್ತು ಏಕಾದಶಿ ಮಾಡ್ತಾ ಇದ್ದೀನಿ ಗಣಪ, ನಿರ್ಜಲ ಏಕಾದಶಿ, ನೀರು ಕುಡಿದೇನೆ ಮಾಡೋರು ಇರ್ತಾರೆ. ಅನ್ನ ಆಹಾರದಿಗಳನ್ನು ಊಟ ಮಾಡದೇನೆ ಒಂದು ಮಾಡಬೇಕು ಅನ್ನುವಂಥದ್ದು ಇದ್ರದ ಒಂದು ಏಕಾದಶಿಯ ಮಹತ್ವ. ನಮ್ಮ ಸನಾತನ ಧರ್ಮದಲ್ಲಿ ನೀವು ಹೇಳ್ಬೋದು ನಾವು ಆರೋಗ್ಯವಾಗಿರ್ತೀವಿ, ಇವ್ರು ಹುಷಾರ್ ತಪ್ಪಿದ್ದಾರೆ, ಮಕ್ಳುಗಳು ಹುಷಾರ್ ತಪ್ಪಿರ್ತಾರೆ, ಗರ್ಭಿಣಿಯರು, ಬಾಣಂತಿಯರು, ಜೊತೆಗೆ ಅಲ್ಲಿಂದ ವೃದ್ಧರು, ಹಾಸ್ಪಿಟ್ಲ್ಗಳಿರುವಂಥವ್ರು ಏನ್ ಮಾಡ್ಬೇಕು? ಇವರಿಗೋಸ್ಕರ ಏಕಾದಶಿ ಮಾಡುವಂತಹದ್ದು ಫಲಗಳು ಸಿಗುವಂಥದ್ದು. ಅರ್ಥ ಮಾಡ್ಕೊಳ್ಳಿ. ಯಾವತ್ತು ಭಗವಂತ ಹೇಳಿರುವಂಥದ್ದು ಕಷ್ಟದಲ್ಲಿ ಮಾಡಬೇಡಿ, ಯಾವುದನ್ನು ಸುಧಾ ಪ್ರೀತಿ ಪಟ್ಟು ಮಾಡಬೇಕು. ಕಷ್ಟದಲ್ಲಿ ಯಾವತ್ತು ದಯವಿಟ್ಟು ಯಾವ ಒಂದು ವ್ರತಾಚರಣೆಗಳನ್ನು ಮಾಡುವಂಥದ್ದಲ್ಲ. ನಿಮ್ಮಲ್ಲಿರುವಂಥದ್ದು ಸಾಧ್ಯವಾಗ್ಲಿಲ್ವಾ ತುಳಸಿಯನ್ನು ತಗೊಂಡು ಕೊಟ್ಟು ದಾನವನ್ನು ಕೊಟ್ಟು ನಿಮ್ಮ ಏಕಾದಶಿ ವ್ರತವನ್ನು ಪೂರ್ಣ ಮಾಡ್ಕೊಳ್ಳಿ. ಅದರಲ್ಲೂ ಇವತ್ತಿನ ದಿವಸ ಬರುವಂಥದ್ದು ತುಂಬಾ ವಿಶೇಷವಾದದ್ದು. 2 ದಿವಸಗಳು ಸಹ ಹೇಳ್ತೀವಿ ನಾವು. ಗುರುವಾರ ಮಧ್ಯಾಹ್ನ ಪ್ರಾರಂಭವಾಗಿ ಶುಕ್ರವಾರ ಪೂರ್ಣ ತಗೊಂಡ್ರು, ಶನಿವಾರ ದಿವಸದ ದ್ವಾದಶಿನೂ ವಿಶೇಷವಾಗಿದ್ದೆ. ಹಾಗಾಗಿ ನೀವು ದ್ವಾದಶಿಯ ಒಳಪಟ್ಟು ಯಾವತ್ತು ಶನಿವಾರ ದಿವಸ ನಿಮ್ಮ 11ನೇ ತಾರೀಕು 10 ಗಂಟೆ 10:15
10 ಗಂಟೆಯಿಂದ 10:40 ನಿಮಿಷದ ಒಳಗಡೆ ಬರುವಂತಹ ಒಂದಷ್ಟು ಸಮಯ ಏನಿದೆ ಅಲ್ಲಿಗೆ ಏಕಾದಶಿ ಮುಕ್ತಿ ಯಾವಾಗುತ್ತೆ, ದ್ವಾದಶಿ ಪ್ರಾರಂಭವಾಗುತ್ತೆ. ಹಾಗಾಗಿ ನಿಮ್ಮ ಫಲಗಳಿಗೋಸ್ಕರ ನೀವು ನಿಮ್ಮ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದು ನಿಮ್ಮ ಕುಟುಂಬದಲ್ಲಿ ಮೊದಲೇ ತಿಳಿಸಿದಾಗ ಹೇಳ್ತೀವಿ, ಶುಭಾಭ್ಯಾಂ ಶೋಭನಮೂರ್ತ್ಯಂ ಆದ್ಯ ಬ್ರಹ್ಮಣಂ ದ್ವಿತೀಯ ಪರಾರ್ಧಂ ಶ್ರೀಹರಿಶ್ವೇತವರಹ ಕಲ್ಪೆ. ಅಂದ್ರೆ ಈ ವರಹ ಕಲ್ಪಗಳಲ್ಲಿ ಇವತ್ತಿನ ವಿಶೇಷವಾಗಿ ನಾನೊಂದು ಮಾಡ್ತಾ ಇದ್ದೀನಿ. ನಾನು ಇದರಿಂದ ಕುಟುಂಬದಲ್ಲಿ ಪುತ್ರ ಪೌತ್ರ ಅಭಿವೃದ್ಧಿರಸ್ತು, ಧನ ಕನಕ ವಸ್ತು ವಾಹನ ಅಭಿವೃದ್ಧಿರಸ್ತು ಅಂತ ಹೇಳ್ತೀವಿ. ಇದರಿಂದ ವಾಕ್ದೋಷ, ಮಾತೃದೋಷ, ಪಿತೃದೋಷ, ಗ್ರಹದೋಷ, ಪರಿವಾರ ದೋಷ, ದುಸ್ವಪ್ನಗಳು, ಅಹೋರಾತ್ರಿಗಳಲ್ಲಿ ಭಯ ಬರುವಂಥದ್ದು, ವೃಕ್ಷ ಭಯ ಬರುವಂಥದ್ದು, ಪ್ರಕೃತಿ ಭಯ ಬರುವಂಥದ್ದು, ಜನಿತ ದೋಷಗಳು, ಯಾವುದೇ ನಿಮಗೆ ಒಂದು ಪೂರ್ವಾರ್ಜಿತ ಕರ್ಮಶೇಷಗಳಿದ್ರೆ, ಜೊತೆಗೆ ನಿಮ್ಮಲ್ಲಿರುವಂತಹ ಪಿತೃದೇವತೆ ಗತಿಸಿರುವಂತವರಿಗೆ ಮೋಕ್ಷವನ್ನು ದೊರಕುವಂಥದ್ದು, ನಿಮಗೆ ಮೋಕ್ಷ ದೊರಕುವಂಥದ್ದು. ಒಂದು ಸಲ ನೀವು ಏಕಾದಶಿಯನ್ನು ನೀವು ಇವತ್ತಿನ ದಿವಸದಲ್ಲಿ ಮಾಡಿದ್ರೆ ನಿಮಗೆ ಬೆಳಿಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ 5:25 ಪ್ರಾರಂಭವಾದಂತಹ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ವೈಕುಂಠ ದ್ವಾರವೊಂದು ತೆರೆಯುತ್ತದೆ. ಆ ದ್ವಾರ ಪ್ರವೇಶದಿಂದ ನಿಮಗೆ ಮುಕ್ತಿ ಮೋಕ್ಷ ಅಂತಾನೆ ಹೇಳುವಂಥದ್ದು. ಹಾಗಾಗಿ ಸಮಸ್ತರು ಶಕ್ತಾನುಸಾರ, ಇಷ್ಟಾನುಸಾರ, ಭಕ್ತಾನುಸಾರ ನಿಮ್ಮ ಕೈಲಿ ಸಾಧ್ಯವಾದಷ್ಟು ನಿಮ್ಮಲ್ಲಿ ಏಕಾದಶಿನ ಆಚರಣೆ ಮಾಡೋದ್ರಿಂದ ಫಲಗಳು ದೊರಕುವಂಥದ್ದು. ಹಾಗಾಗಿ ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಲ್ಲಿ ವಿನಂತಿ, ಏಕಾದಶಿಯನ್ನು ನಿಮ್ಮ ಇಪಿಸ್ತ ಫಲವಾಗಿ ಅಚ್ಚುಕಟ್ಟಾಗಿ ಮನೆಯಲ್ಲಿ ತುಂಬಾ ಸ್ವಚ್ಛಿತ್ವವಾಗಿ ತುಂಬಾ ಮಡಿವಂತಿಕೆಯಲ್ಲಿ ಮಾಡೋದ್ರಿಂದ ಫಲಗಳು ನಿಮಗೆ ದೊರಕುವಂಥದ್ದು. ಶ್ರೀಹರಿ ಎಲ್ಲರಿಗೂ ಒಳಿತು ಮಾಡಲಿ. ಶುಭಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.